ನಮ್ಮ ಮಕ್ಕಳು ದೊಡ್ಡವರಾಗ್ಯಾರ, ಒಬ್ರಿಗೆ ದಂಧೆಲ್ಲ ಕೆಲಸ ಇಲ್ಲ, ಊರು ಬಿಟ್ಟು ಹೋಯ್ತಾರೆ. ನಮಗೆ ಯಾರನ್ನ ಹಾಕ್ತಾರ ಹೇಳ್ರೊಳೆ? ನಮ್ಮ ಕೈಲಿ ಆಯ್ತದ, ಎಲ್ಲಿ ಬಿದ್ದು ಸತ್ಯ ಅಂದ್ರೆ ನಮಗೆ ಯಾರು ಕೇಳೋರಿಲ್ಲ. ಬೀದರ್ಕೊಬ್ಬ ಹೋಗ್ಯಾನ, ಮನೊಬ್ಬ ಕುಡಿಕೆ ಹೋಗ್ಯಾನ, ಹೊರಗೆ ಹೋಗ್ಯಾನೋ, ಎಲ್ಲಿ ಹೋಗ್ಯಾನೋ ಕೋಚನ್ ಕನೋ, ಮತ್ತೊಬ್ಬ ಬೊಂಬೈಗೆಲ್ಲಿ ಕಳೆದು ಹೋಗ್ಯಾನೋ, ಸತ್ತಾನೋ ಎಲ್ಲಿಪ್ಪ ಇದ್ದಿಂದ ಹೇಳಕ್ಕಿನ. ಇದ್ದಿನ 3-4 ಮಕ್ಕಳಿದ್ದು, ಒಬ್ಬ ಒಬ್ಬವನ ಕೈ ಮುರಿದದ, 3 ಮಕ್ಕಳವನಿಗೆ ಅವನಿಗೆ ಏನಕ್ಕೆ ಅಷ್ಟೇನೆ ಇದಾವೆ. 4 ತಿಂಗಳಾಯ್ತು ಕೈ ಮುರಿದದ. ಹ್ಯಾಂಗೆ ಉಳ್ಳತ್ತಾರೋ ಭಗವಾನಿಗೆ ಖುನ, ಅವ್ರಿಗೆ ಖುನ, ನಮಗೆ ಖುನ ಇಲ್ಲ ನೋಡ್ರಿ. ಕಲ್ಯಾಣ ಕರ್ನಾಟಕದ ಗುಳೆ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಲು ತೆರಳಿದ ನಮ್ಮ ವಾರ್ತಾಭಾರತಿ ವರದಿಗಾರರ ತಂಡ ಮೊದಲು ಭೇಟಿ ನೀಡಿದ್ದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿಂದನಕೇರ ಮತ್ತು ಮೋಳಕೇರ ಗ್ರಾಮಗಳಿಗೆ. ಈ 2 ಗ್ರಾಮಗಳ ಜನಸಂಖ್ಯೆ ಸುಮಾರು 7ರಿಂದ 8 ಸಾವಿರ. ಆದರೆ ಈಗ ಈ ಗ್ರಾಮಗಳಲ್ಲಿ 500 ಜನ ಕೂಡ ಸಿಗೋದು ಕಷ್ಟ. ಹುಮ್ನಾಬಾದ್ನಲ್ಲಿ ಕೆಲವು ಖಾಸಗಿ ಕಂಪನಿಗಳು ಹಾಗೂ ಕೈಗಾರಿಕೆಗಳು ಇದ್ರೂ ಇಲ್ಲಿನ ಯುವಕರಿಗೆ ಕೆಲಸ ಸಿಗಲ್ಲ ಅನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಕೆಲಸ ಮಾಡಿದ್ರೆ ಸೂಕ್ತವಾದ ಸಂಬಳ ಸಿಗೋದಿಲ್ಲ, ಶಿಕ್ಷಣ ಪಡೆದ್ರೂ ಕೂಡ ಅವರಿಗೆ ಗೌರ್ಮೆಂಟ್ ಸರ್ವೆಂಟ್ ನೌಕರಿ ಸಿಗೋದಿಲ್ಲ, ಮತ್ತು ಖಾಸಗಿ ಕಂಪ್ನಿಯಲ್ಲಿ ತೊಗೊಳ್ಳೋದಿಲ್ಲ. PUC ಸೆಕೆಂಡ್ ಡಿಗ್ರಿ ಮುಗಿದಿರುತ್ತೆ, ಅವರಿಗಂತೂ ಕೆಲಸನೇ ಸಿಗೋದಿಲ್ಲ. ಹೀಗಾಗಿ ಗೋಳೆ ಹೋಗ್ತಾರೆ. ಇಲ್ಲಿನ ಸುಮಾರು ಸಲ ನಾವು ಸದನದಲ್ಲಿ ಕೂಡ ಧ್ವನಿ ಎತ್ತಿದ್ದಾರೆ. ಇಲ್ಲಿನ ಜನ ಗೋಳೆ ಹೋಗ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಜನ, ಬೀದರ್ ಜನ, ಹುಮ್ನಾಬಾದ್ ಜನ, ಗುಲ್ಬರ್ಗ ಜನ ಅಂತ. ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರಾಜಕಾರಣಿಗಳಿರ್ಬೋದು, ಯಾವುದೇ IT BT ಕಂಪ್ನಿಗಳು ತಂದಿಲ್ಲ. ಇಲ್ಲಿ ಶಿಕ್ಷಣದ ಕೊರತೆ ತುಂಬ ಇದೆ. ನಮ್ಮೂರಲ್ಲಿ ಸುಮಾರು ಒಂದು 6,000 ಜನ ಇರೋದ ಪೈಕಿ ನಮ್ಮೂರಲ್ಲಿ ಒಂದು 2,000-3,000 ಪಬ್ಲಿಕ್ ಹುಡುಗರು ಇದ್ದಾರೆ ರೀ. ಅದರಲ್ಲಿ ನಮ್ಮೂರು ಸರ್ಕಾರಿ ಶಾಲೆಯಲ್ಲಿ ಕಮ್ಮಿ ಅಂದ್ರೆ ಒಂದು 200 ಮಂದಿ ಇನ್ನೂ ಸಿಗಲ್ಲ ರೀ. ಅಂಥ ಪರಿಸ್ಥಿತಿ ಸಿಂದನಕೆರೆ ಗ್ರಾಮದಾಗದ. ಏನು ಕೆಲಸ ಇರಲ್ದರ ಮನೆಯಲ್ಲಿ ದನಗಳು ಮಾರಿ, ಮನೆ ಮಾರಿ, ಜಾಗ ಅಡವಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕು ಅವರು. ಇಲ್ಲಾಂದರೆ ಎಲ್ಲ ಬಡ್ಡಿಲಿಂದ ರೊಕ್ಕ ತೊಗೊಂಡು ಹೋಗ್ಬೇಕು. ಬರೋತನ ಬಡ್ಡಿ ಹೆಚ್ಚಿಗೆ ಆಗುತ್ತೆ, ಮತ್ತು ಅದೆಲ್ಲ ಏನದ ಮನೆ ಮಾರೋಂಥ ಪರಿಸ್ಥಿತಿ ಬರುತ್ತೆ. ಇಲ್ಲಾಂದರೆ ಅವರು ಏನು ಮಾಡ್ತಾರೆ, ಮೇಣ ಹಾಕೊಂಡು ಸತ್ತು ಬಿಡ್ತಾರೆ ಅವರು. ಈ ಥರ ಎಲ್ಲ ಕಷ್ಟ ಅದ ರೀ. ಇಲ್ಲಿ ಕಾರ್ಯಾಚರಿಸುವ ಕೈಗಾರಿಕೆಗಳಲ್ಲಿ ಹೆಚ್ಚಿನವರು ಉತ್ತರ ಭಾರತದ ಕಡೆಯವರೇ ಇದ್ದಾರೆ. ಇಲ್ಲಿ ಶಿಕ್ಷಣ ಪಡೆದ ಯುವಕರು ನಿರುದ್ಯೋಗಿಗಳಾಗಿ ಊರಲ್ಲಿ ಅಲೆದಾಡಬೇಕಾದ ಪರಿಸ್ಥಿತಿ. ಉಳಿದವರು ಕುಟುಂಬ ಸಮೇತರಾಗಿ ಪಕ್ಕದ ರಾಜ್ಯಗಳಿಗೆ ಗುಳೆ ಹೋಗುತ್ತಾರೆ. ಎಲ್ಲರೂ ಎಜುಕೇಶನ್ ಕಲ್ತ್ರು, ಇಂಜಿನಿಯರ್ ಆದ್ರೂ ಎಲ್ಲರೂ ಬೆಂಗಳೂರು, ಹೈದರಾಬಾದ್ ಈ ಸೈಡ್ ಹೋಗ್ತಾ ಇದ್ದಾರೆ. ನಮ್ಮೂರಿನಲ್ಲಿ ಲೋಕಲಲ್ಲಿ ಏನೂ ಕೆಲಸ ಇಲ್ಲ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇಂಡಸ್ಟ್ರಿಯಲ್ ಏರಿಯಲ್ಲೂ ಕೆಲಸ ಇಲ್ಲ. ಎಲ್ಲ ಹೊರಗಿನವ್ರು ಇದ್ದಾರೆ, UP, ಬಿಹಾರ್, ಒಡಿಶಾ ಆ ಸೈಡಿನವರಿಗೆ ಕೆಲಸ ಕೊಡ್ತಾರೆ. ನಮ್ಮ ಊರಿನ ಲೋಕಲ್ ಜನರಿಗೆ ಒಟ್ಟ ಕೆಲಸ ಕೊಡ್ತಾ ಇಲ್ಲ. ಊರಲ್ಲಿ ಕೂಲಿ ಕೆಲಸಗಳಿದ್ದರೂ ದಿನಕ್ಕೆ 200ರಿಂದ 300ರಷ್ಟು ವೇತನ ಸಿಗೋದು ಕಷ್ಟ. ಹಾಗಾಗಿ ಪಟ್ಟಣಗಳಿಗೆ ಗುಳೆ ಹೋಗ್ತಾರೆ. ಕುಟುಂಬ ಸಮೇತರಾಗಿ ಗುಳೆ ಹೋಗುವ ಪರಿಣಾಮ ಇಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯು ದಿನೇ ದಿನೇ ಕಮ್ಮಿಯಾಗುತ್ತಿವೆ. ಇದರಿಂದ ಮುಂದೊಂದು ದಿನ ಶಾಲೆಯನ್ನೇ ಮುಚ್ಚಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂಬ ಭೀತಿಯಲ್ಲಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಅವ್ರು ಎಲ್ಲಾದ್ರೂ ಕೆಲಸ ಮಾಡ್ಬೇಕಂತ ಹೋಗಿದ್ರೆ ಅವರಿಗೆ ಸುಮಾರು ಒಂದು 200-300 ರೂಪಾಯಿ ಕೊಟ್ಟು ದಿನವಿಡೀ ಎಲ್ಲ ಅವ್ರಿಗೆ ಕೆಲಸ ತಗೊಳ್ತಾರೆ. ಹೊರತವರಿಗೆ ಸರಿಯಾಗಿ ಕೂಲಿ ಸಿಗಲ್ಲ. ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಜೀತ ಪದ್ಧತಿ ಥರ ಮುಂಜಾನೆ ಹೋಗಿ ಸಾಯಂಕಾಲ ತನಕ ದುಡಿಯೋ ಪರಿಸ್ಥಿತಿ ಅವರಿಗಿದೆ ಇವತ್ತು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇದು ನೆನೆಸ್ಕೊಂಡ್ರೆ ಬಹಳಷ್ಟು ನೋವಿನ ಸಂಗತಿ ಆಗ್ತಾ ಇದೆ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಅಂದ್ರೆ ನಮ್ಮದೊಂದು ಸರ್ಕಾರಿ ಶಾಲೆ ಬಂದ್ ಮಾಡ್ತಾರೇನೋ ಅನ್ನೋದು ಭಯ ಕೂಡ ನನಗೆ ಶುರುವಾಗಿದೆ. ಈ ಗ್ರಾಮಗಳ ಗುಳೆ ಸಮಸ್ಯೆಗೆ ನಿಜವಾದ ಕಾರಣ ಏನು? ಇಲ್ಲಿನ ಸಮಸ್ಯೆಗಳಿಗೆ ಸರ್ಕಾರ ಏನ್ ಮಾಡಬಹುದು ಎಂಬ ಪ್ರಶ್ನೆಗಳಿಗೆ ಇಲ್ಲಿನ ಗ್ರಾಮಸ್ಥರನ್ನ ಕೇಳಿದಾಗ ಅವರು ಹೇಳಿದ್ದು ಹೀಗೆ. ಇಲ್ಲಿ ಸಣ್ಣ ಪುಟ್ಟ ಏನು ಕಂಪ್ನಿಗಳಿದ್ದಾವೆ, ಇಲ್ಲಿ ಕೆಲಸ ಸಿಗ್ತಾ ಇಲ್ಲ. ಇಲ್ಲಿ ಕೆಲಸ ಇದ್ದಿದ್ರೆ ತೊಗೋತಾ ಇಲ್ಲ. ಮೂತಿ ನೋಡಿ ಕೆಲಸ ತೊಗೋತಾರೆ, ಇಲ್ಲಿ ಕೆಲಸಕ್ಕೆ ತೊಗೋತಾರೆ. ರಿಕಮೆಂಡೇಷನ್ ಹೆಚ್ಚಿಗೆ ಮಾಡ್ತಾರೆ. ಇಲ್ಲಿ ನಾವು ಹೇಳೋದೇನೆಂದರೆ ಈ ಗೌರ್ಮೆಂಟ್ಗೆ ಇದು ಮಾಡೋದು, ಇಲ್ಲಿ ಹೊಸ ಕಂಪ್ನಿಯಲ್ಲಿ ಇದು ಮಾಡಬೇಕು. ತಂದೆ ಹೊಸ ಮಾಡಿದರೆ ಎಲ್ಲರಿಗೂ ಕೆಲಸ ಸಿಗುತ್ತೆ. ಭಾಳಷ್ಟು ಜನ ಬೇರೆ ಬೇರೆ ದೇಶಕ್ಕೆ ಹೋಗ್ಯಾರ. ಅವ್ರ ಮನೆಗೆ ಸಮಸ್ಯೆ ಇದ್ದರೂ ಕೂಡ ಬರೋಂಗಿಲ್ಲ. ಅವರು ಯಾರ ತಾಯಿ ಸತ್ತರೆ, ಅಪ್ಪ ಸತ್ತಿದ್ರೆ ಏನೋ ಅವ್ರದ್ದು ಭಾಳ ಕಷ್ಟ ಆಗುತ್ತೆ ಅವರಿಗೆ. ನಾವು ಅಂಬೋದೇನು, ಕೆಲವೊಂದು ಕಂಪನಿಯಲ್ಲಿ ಬಂದಿದ್ರೆ ಇಲ್ಲೇ ಕೆಲಸ ಮಾಡಿ ಎಲ್ಲರಿಗೂ ಕೈಗಾರ ಸಿಗ್ತದೆ. ಇಲ್ಲಿ ಮಂದಿ ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತಾ, ಮನೆಯಲ್ಲಿರ್ತಾರೆ, ಕುಟುಂಬಕ್ಕೆ ಸರಿಯಾಗುತ್ತಾ. ನಾವು ಹೇಳೋದೇನೆಂದರೆ ಎಲ್ಲ ರಾಜಕಾರಣಿದವ್ರು ಏನದ ಗಮನಕ್ಕೆ ಹರಿಬೇಕು. ಇಲ್ಲಿ ನಮ್ಮದೇ ಇಲ್ಲ, ನಮ್ಮ ಹುಮ್ನಾಬಾದ್ ತಾಲೂಕದಲ್ಲಿ ಎಷ್ಟು ಹಳ್ಳಿಗಳಿದ್ದಾವೆ, ಎಲ್ಲರಿಗೂ ಇದೇ ಕಷ್ಟ ಇದೆ. ಮೂಲಭೂತ ಸೌಲಭ್ಯಗಳ ವಿಷಯದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟ ಈ ಗ್ರಾಮಗಳಲ್ಲಿ ಯೋಜನೆಗಳ ಫಲಕಗಳನ್ನಷ್ಟೇ ಕಾಣಬಹುದು. ಅದರಿಂದ ಬಂದಿರುವ ಫಲಿತಾಂಶ ಕಾಣಲು ಸಾಧ್ಯವಿಲ್ಲ. ಊರಿನ ಶಾಲೆಯ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿ ಕೂಡಿದ್ದು ಸರ್ಕಾರಕ್ಕೂ ಈ ಗ್ರಾಮಕ್ಕೂ ಸಂಬಂಧವೇ ಇಲ್ಲದಂತೆ ಕಣ್ಣು ಮುಚ್ಚಿ ಕುಳಿತಿದೆ ಎನ್ನುತ್ತಾರೆ
ಇಲ್ಲಿನ ಸ್ಥಳೀಯರು. ಹೀಗಾಗಿ ಎಷ್ಟೇ ಶಿಕ್ಷಣಕ್ಕೂ ಇಲ್ಲಿ ಮೂಲಭೂತ ಸೌಕರ್ಯವಿಲ್ಲ, ಸರಿಯಾದ ಶಾಲೆಯಲ್ಲಿ ವ್ಯವಸ್ಥೆ ಇಲ್ಲ, ಮತ್ತು ಸರಿಯಾದ ಬಸ್ಸುಗಳನ್ನು ವ್ಯವಸ್ಥೆಗಳಿಲ್ಲ. ಯಾಕೆಂದರೆ ಬಸ್ ವ್ಯವಸ್ಥೆ ಕೊಟ್ಟರೆ ಉತ್ತಮವಾದ ಶಿಕ್ಷಣ ಸಿಕ್ಕಿದ ನಂತರ ಮತ್ತೆ ದೊಡ್ಡ ವ್ಯಕ್ತಿ ಆದರೆ ರಾಜಕಾರಣಿಗಳ ಆಟ ನಡೆಯೋದಲ್ಲ. ಹೀಗಾಗಿ ಬಸ್ಸಿನ ಕೊರತೆ ಕೂಡ ಇದೆ ನಮ್ಮ ಗ್ರಾಮಕ್ಕೆ. ಸರ್ಕಾರ ಕೇಳೋದಿಷ್ಟೇ, ನಮ್ಮ ಇಂಡಸ್ಟ್ರಿ ಏರಿಯಾದಲ್ಲಿ ಒಳ್ಳೆ ಥರದ ಕೆಲಸ ಕೊಡಲಿ, ನಮ್ಮೆಲ್ಲರಿಗೂ, ನಮ್ಮ ಸ್ಥಳೀಯರಿಗೆ ಎಲ್ರಿಗೂ ಕೆಲಸ ಕೊಡಲಿ ಅನ್ನೋದು ಒಂದೇ ನನ್ನ ಅಭಿಪ್ರಾಯ. ಇಲ್ಲಿನ ಜನರಿಗೆ ನಿರುದ್ಯೋಗದ ಸಮಸ್ಯೆ ಅಷ್ಟೇ ಅಲ್ಲ, ಅನಾರೋಗ್ಯದ ಸಮಸ್ಯೆಯೂ ಇತ್ತೀಚಿನ ವರ್ಷಗಳಲ್ಲಿ ಕಾಣುತ್ತಿವೆ. ಇಲ್ಲಿನ ಪುರಸಭೆ ಮಾಡಿದ ಅವೈಜ್ಞಾನಿಕ ಯೋಜನೆಯೊಂದರಿಂದ ಇಲ್ಲಿನ ಗ್ರಾಮಸ್ಥರು ಆನೆಕಾಲು ರೋಗಕ್ಕೆ ತುತ್ತಾಗುತ್ತಿದ್ದಾರೆ. ಜೊತೆಗೆ ಈ ಸಮಸ್ಯೆಯನ್ನ ಎದುರಿಸಲು ಸಾಧ್ಯವಾಗದೆ ಜನ ತಮ್ಮ ಜಮೀನುಗಳನ್ನ ಕಮ್ಮಿ ಬೆಲೆಗೆ ಮಾರಿ ಊರು ಬಿಡುತ್ತಿದ್ದಾರೆ. ಏನಿದು ಇಂತಹ ಸಮಸ್ಯೆ? ಯಾಕಾಗಿ ಇಲ್ಲಿನ ಜನರಿಗೆ ಆನೆಕಾಲು ರೋಗ ಬರುತ್ತಿವೆ? ನೋಡಿ ಮುಂದಿನ ಸಂಚಿಕೆಯಲ್ಲಿ. ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಲಿದೆ. ಧನ್ಯವಾದಗಳು.